ನಮಸ್ಕಾರ. ವೆಲ್ಕಮ್ ಟು ವಿ3 ವಾಸ್ತು ಅಂಡ್ ಆಸ್ಟ್ರಾಲಜಿ. ಹ್ಯಾಪಿ ನ್ಯೂ ಇಯರ್ 2026. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. 2026 ಯಾವ ತರ ಇರ್ತವೆ ಅಂತ ನೋಡಿದರೆ, ಈಗ ನಾವು ವೃಷಭ ರಾಶಿಗೆ ಮಾತಾಡ್ತಾ ಇದ್ವಿ. ಈ ವೃಷಭ ರಾಶಿ ಕಾಲಪುರುಷದಲ್ಲಿ 2ನೇ ರಾಶಿ. ಈ ರಾಶಿನಲ್ಲಿ ತುಂಬಾ ಫ್ಯಾಮಿಲಿ ವಿಷಯನೂ ಸಫರ್ ಆಗಿರ್ತೀರಾ, ಫ್ಯಾಮಿಲಿ ಜೊತೆಲಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತೀರಾ. ಒಬ್ಬೊಬ್ಬ ರಾಶಿಲಿ ಯಾವ ತರ ಅವ್ರ ಜಾತಕದಲ್ಲಿ ಪಾಸಿಟಿವ್ ಇರ್ತವೆ, ನೆಗೆಟಿವ್ ಇರ್ತವೆ. ಆ ತರ ನೋಡುವಾಗ 2026 ಯಾವ ತರ ಇರ್ಬೋದು ಸರ್ ಈ ಋಷಭ ರಾಶಿನವ್ರಿಗೆ ಅಂದ್ರೆ, 11ನೇ ಸ್ಥಾನಕ್ಕೆ ಶನಿ ಮಹಾತ್ಮ ಬಂದಿದ್ದಾರೆ. ಈ ಋಷಭ ರಾಶಿನವ್ರಿಗೆ ಯೋಗಾಧಿಪತಿ ಶನಿ ಮಹಾತ್ಮ. ಅದೇ ತರ 2ನೇ ಸ್ಥಾನದಲ್ಲಿ ಗುರು ಜೂನ್ ತಿಂಗಳಾದ್ಮೇಲೆ 3ನೇ ಸ್ಥಾನಕ್ಕೆ ಹೋಗ್ತಾರೆ. ಸೊ ಜೂನ್ ತಿಂಗಳವರೆಗೂ ಒಳ್ಳೆ ಟೈಮೇ. ಯಾವ ವಿಷಯದಲ್ಲಿ? ದುಡ್ಡು ವಿಷಯದಲ್ಲಿ, ಹಣಕಾಸು ವಿಷಯದಲ್ಲಿ ನಿಮ್ಮ ಮಾತಿಗೆ ಒಂಥರ ಮರ್ಯಾದೆ, ಒಂಥರ ಫ್ಯಾಮಿಲಿ ಲೈಫ್ ಚೆನ್ನಾಗಿರ್ತವೆ. ಆದರೆ 2026 ಜೂನ್ ತಿಂಗಳಿಗೆ ಈ ಗುರುಗ್ರಹ ಕರ್ಕಾಟಕ ರಾಶಿಗೆ ಸಂಚಾರ ಮಾಡ್ತಾರೆ. ಸೊ ಇದೇನಪ್ಪ ಅಂದ್ರೆ, ಈ ವರ್ಷದಲ್ಲಿ ಅರ್ಧ ವರ್ಷ ಪಾಸಿಟಿವ್ ಆಗಿ, ಅರ್ಧ ವರ್ಷ ಸ್ವಲ್ಪ ಮಿಕ್ಸ್ ರಿಸಲ್ಟ್ ಇರ್ತವೆ. ಆದರೆ ಶನಿ ಮಹಾತ್ಮ ಇರ್ತಾರಲ್ಲಿ, ತೊಂದರೆ ಏನಿಲ್ಲ. 11 ಶನಿ ಮಹಾತ್ಮ ಇರೋದು ಕೆಲಸ ಕಾರ್ಯದ ವಿಷಯದಲ್ಲಿ, ಬಿಸ್ನೆಸ್ ವಿಷಯದಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡಿದಿರೋ ಎಲ್ಲ ವಿಷಯ ಪಾಸಿಟಿವ್ ನಡೆಯೋ ಟೈಮ್ ಈ ಶನಿ ಮಹಾತ್ಮ ಈ ಋಷಭ ರಾಶಿನವ್ರಿಗೆ ಆಗಿ ಬರ್ತದೆ. ನಿಮ್ಮ ಲೈಫ್ ಪಾತ್ ಯಾವ ಥರ ಮಾಡ್ಕೋಬೇಕು, ಯಾವ ಥರ ಇರಬೇಕು, ಒಂದು ಫ್ಯಾಮಿಲಿಯಲ್ಲಿ ಫ್ಯೂಚರ್ ಯಾವ ಥರ ಇದೆ ಅಂತ ನಾವು ಸೆಟಪ್ ಮಾಡ್ಕೊಳ್ಳೋ ಸಿಚುವೇಶನ್ ಅಂದರೆ ಈ ಟೈಮಲ್ಲಿ ತುಂಬ ಚೆನ್ನಾಗಿರ್ತವೆ. ಹಸ್ಬೆಂಡ್ ವೈಫ್ ವಿಷಯದಲ್ಲಿ ಒಳ್ಳೆ ಅನ್ಯೋನ್ಯವಾಗಿ ಇರ್ತೀರ. ಬಟ್ ಒಂದೇನಪ್ಪ ಅಂದ್ರೆ, ಯಾವ ವಿಷಯದಲ್ಲಿ ಸ್ವಲ್ಪ ಅರ್ಜೆಂಟ್ ಆಗಿ ಡಿಸಿಷನ್ ತಗೋಬೇಡಿ. ಸ್ವಲ್ಪ ಒಂದ್ಸಾರಿ 2 ಸಾರಿ ಯೋಚನೆ ಮಾಡ್ಬಿಟ್ಟು ನಿಧಾನವಾಗಿ ಕಾರ್ಯನೇ ಮುಂದುವರಿಸಬೇಕಾಗುತ್ತವೆ. ಆಮೇಲೆ ಫ್ಯಾಮಿಲಿಗಾಗಿ ಮತ್ತು ನಿಮ್ಮ ಮಕ್ಕಳಿಗಾಗಿ ಸ್ವಲ್ಪ ಸೇವಿಂಗ್ ಮಾಡೋ ಸಿಚುವೇಶನ್ ತುಂಬ ಚೆನ್ನಾಗಿರ್ತವೆ. ಹಣಕಾಸು ವಿಷಯದಲ್ಲಿ ಸ್ವಲ್ಪ ಅವ್ರಿಗಾಗಿ ಏನೋ ಒಂದು FD ಮಾಡೋದು ಅಥವಾ ಏನೋ ಒಂದು ಪ್ರಾಪರ್ಟಿ ತಂದು ಕೊಡೋದು, ಈ ವಿಷಯದಲ್ಲಿ ಋಷಭ ರಾಶಿನವರು ಫ್ಯಾಮಿಲಿಗಾಗಿ, ನಿಮ್ಮ ಮಕ್ಕಳಿಗಾಗಿ, ಅವ್ರ ಫ್ಯೂಚರ್ಗಾಗಿ ನೀವು ಮಾಡ್ಕೋಬಹುದು. ಮಗ ಅಥವಾ ಮಗಳಿದ್ರೆ, ಕೆಲಸದಿದ್ರೆ ಫಾರಿನ್ ಕೆಲಸ ಟ್ರೈ ಮಾಡ್ಬೋದು, ಚಾನ್ಸಸ್ ತುಂಬ ಚೆನ್ನಾಗಿರ್ತವೆ. ಸರ್ ಮದುವೆ ಆಗಿದೆಯೇ, ಮಕ್ಕಳಾಗಿಲ್ಲ ಅನ್ನೋಕ್ಕೆ ನೀವು ಮಕ್ಕಳಾಗೋ ವಿಷಯನೂ ತುಂಬ ಚೆನ್ನಾಗಿ ಪಾಸಿಟಿವ್ ಇರ್ತವೆ. ಪ್ಲಾನ್ ಮಾಡಿ ಸರ್. ಇಷ್ಟು ದಿವಸ ಏನೋ ಮನಸ್ತಾಪದಲ್ಲಿ ನಿಮ್ಮ ನೆಂಟರು ರಿಲೇಟಿವ್ನ ಬಿಟ್ಟು ಹೋಗಿರ್ತಾರೆ, ಅವರೆಲ್ಲ ಇವಾಗ ನಿಮ್ಮನ್ನ ಹುಡ್ಕೊಂಡು ಬರ್ತಾರೆ. ಮನೆದೇವರಿಗೆ ಯಾವುದೋ ಪ್ರಾರ್ಥನೆ ಮಾಡಿದ್ದೀನಿ ಸರ್, ಆಯ್ಕೆ ಮಾಡ್ಕೊಂಡಿದ್ದೀನಿ, ನನಗೇನು ಮಾಡೋಕ್ಕಾಗಿಲ್ಲ ಅಂತಂದರೆ ಆ ವಿಷಯದಲ್ಲಿ ಹೋಗಿ ಸ್ವಲ್ಪ ಆಯ್ಕೆ ಮಾಡ್ಕೋ ಸಿಚುವೇಶನ್ ಚೆನ್ನಾಗಿರ್ತವೆ. ಸಡನ್ ಆಗಿ ಇಲ್ಲೊಂದು ಕಡೆ ಟ್ರಾವೆಲ್ ಮಾಡೋದು ಸಿಚುವೇಶನ್ ಬಂದ್ಬಿಡುತ್ತೆ. ನೀವು ಎಕ್ಸ್ಪೆಕ್ಟ್ ಮಾಡಿದಿರಲ್ಲ, ಸಡನ್ ಏನೋ ಕರೆದಿರ್ತಾರೆ, ಅರ್ಜೆಂಟ್ ವಿಷಯ ಬಾಪ ಅಂತ ವಿಷಯ ನೀವು ಟ್ರಾವೆಲ್ ಮಾಡೋ ಸಿಚುವೇಶನ್ ಬರುತ್ತವೆ. ಇಷ್ಟು ದಿವಸ ಯಾರು ದುಡ್ಡು ಕೊಡಬೇಕಾಯ್ತು, ನೀವು ಮರ್ತಿರ್ತೀರ ಸರ್ ಬರಲ್ಲ ಏನು ಮಾಡೋದು ಅಂತ. ಡೆಫಿನೆಟ್ ಆಗಿ ಬರೋ ಚಾನ್ಸಸ್ ತುಂಬ ಚೆನ್ನಾಗಿರ್ತವೆ. ಫಾಲೋ ಅಪ್ ಮಾಡಿ ಸರ್. ಕುಟುಂಬದಲ್ಲಿ ಒಳ್ಳೆ ಸಂತೋಷ ಬರುತ್ತೆ. ಈ ಮನೇಲಿ ಕಿರಿಕಿರಿ ಸ್ವಲ್ಪ ಕಡಿಮೆ ಆಗ್ತವೆ. ಹೌಸ್ ವೈಫಲ್ಲಿ ಇರ್ತಾರೆ, ವರ್ಕ್ ಪ್ಲಾನ್ ಮಾಡಿಕೊಂಡು ದುಡ್ಡು ಮಾಡೋ ಚಾನ್ಸಸ್ ಚೆನ್ನಾಗಿರ್ತವೆ. ಒಂದು ಟ್ಯೂಷನ್ ಹೇಳ್ಕೊಡೋದು ಅಥವಾ ಏನೋ ಒಂಥರ ಬಟ್ಟೆಗಳು, ಟೈಲರಿಂಗ್, ಮನೆಯಲ್ದು ಮಾಡ್ತಾರೆ ನೋಡಿ. ಅಲ್ಲೇ ಒಡವೆಗಳು ಇಟ್ಟಿದ್ದೀನಿ, ಚೈನ್ ಇಟ್ಟಿದ್ದೀನಿ, ನೆಕ್ಲೆಸ್ ಇಟ್ಟಿದ್ದೀನಿ, ಇನ್ನೊಂಥರ ಬೇಜಾರಾಗ್ತೀನಿ ಅಂತ ಅಂದ್ಕೊಂಡಿರೋದ್ರೆ ಹೊಸ ಡಿಸೈನ್ ಪ್ರಯತ್ನ ಮಾಡ್ಬೋದು. ಅಲ್ಲೇದು ಕೊಟ್ಬಿಟ್ಟು ಹೊಸದು ಪರ್ಚೇಸ್ ಮಾಡ್ತೀರಾ. ಸೊ ಅದು ಒಂದು ಪಾಸಿಟಿವ್ ನ್ಯೂಸ್. ಸ್ವಲ್ಪ ಜನಕ್ಕೆ ಏನಪ್ಪ ಅಂದರೆ, ಮದುವೆ ಡಿಲೇ ಆಗಿರ್ತವೆ, ಮದುವೆ ಆಗಿಲ್ಲ ಅಂದ್ಬಿಟ್ಟು ಏನೋ ತೊಂದರೆ, ಆ ತೊಂದರೆನ ಹೋಗಿ ಮದುವೆ ಆಗಿ ಚಾನ್ಸ್ ಚೆನ್ನಾಗಿರ್ತವೆ, ಪ್ರಯತ್ನ ಮಾಡಿ. ಅದೇ ಥರ ಸ್ವಲ್ಪ ಹೆಣ್ಮಕ್ಳು ಇರ್ತಾರೆ, ಆಮೇಲೆ ಸ್ಟೂಡೆಂಟ್ಗಳು ಇರ್ತಾರೆ. ಏನಪ್ಪ ತಲೆಯಲ್ಲಿ ಎಷ್ಟು ಓದಿನೋ ತಲೆಯಲ್ಲಿ ಹೇಳ್ತಾ ಇಲ್ಲ ಅನ್ಕೊಂಡಿರ್ತಾರೆ. ನೋಡಿದ್ರೆ ಇವಾಗ ಜೂನ್ ಆದಮೇಲೆ ಆ ಮನೆ ತಲೆಯಲ್ಲಿ ಒಳ್ಳೆ ಓದೋ ಕೇಪಬಿಲಿಟಿ ತುಂಬ ಚೆನ್ನಾಗಿ ಬರ್ತವೆ. ಸ್ವಲ್ಪ ನಾವು ಮೋಟಿವೇಟ್ ಮಾಡಬೇಕು ಅಷ್ಟೇ, ಬೇರೆ ಏನೂ ಇಲ್ಲ. ಸ್ಟಡಿ ವಿಷಯದಲ್ಲಿ ಒಂಥರ ಪಾಸಿಟಿವ್ ಆಗಿ ಮುಂದೆ ಹೋಗ್ತವೆ. ನಾ ಬಿಸ್ನೆಸ್ ಇದ್ವಿ ಸರ್ ಅಂತ ಅನ್ಕೊಂಡಿರೋರಿಗೆ ಯಾರೋ ಒಬ್ರು VIP ಕನೆಕ್ಟ್ ಸಿಗ್ತಾರೆ, ಅವರು ಯೂಸ್ ಮಾಡಿಕೊಂಡು ನೀವು ಬಿಸ್ನೆಸ್ ಇಂಪ್ರೂವ್ ಮಾಡ್ಕೋಬಹುದು. ಬಿಸ್ನೆಸ್ ಮ್ಯಾನ್ಗೆ ಒಳ್ಳೆ ಟೈಮ್. ನಾನು ಯಾವುದೋ ವ್ಯಾಪಾರ ಮಾಡ್ತೀನಿ ಅಂದರೆ ಒಳ್ಳೆ ಟೈಮ್ ಪ್ಲಾನ್ ಮಾಡಿ. ನಾನು ಜಾಬಲ್ಲಿ ಇದ್ದೀನಿ ಸರ್, ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಅದೇ ಥರ ನಿಮ್ಗೆ ಒಳ್ಳೆ ಟೈಮೇ. ಒಂದು ಪ್ರಮೋಷನ್ ಇರ್ತವೆ, ಒಂದು ರೆಕಗ್ನೇಷನ್ ಇರ್ತವೆ, ಯಾವ ವಿಷಯನೂ ಪ್ಲಾನ್ ಮಾಡ್ಕೋಬಹುದು. ಮೇನ್ಲಿ ಈ IT ಫೀಲ್ಡ್ ಇರ್ತಾರೆ ನೋಡಿ ಸರ್, ಅವ್ರ ಕಡೆ ಸ್ವಲ್ಪ ಫಾರಿನ್ ಕನೆಕ್ಟಿವಿಟಿ ಜಾಸ್ತಿ ಬರ್ತವೆ.
ಈಗ ಗೊತ್ತಿರಲಿಲ್ಲ IT ನವರೆಲ್ಲ ಫಾರಿನ್ಲಿ ಹಿಂಗೆ ಕನೆಕ್ಟ್ ಇರ್ತವೆ, ಸ್ವಲ್ಪ ಫಾರಿನ್ಲವರು ಇಲ್ಲಿ ಇಂಡಿಯಾ ಬರ್ತಾರೆ, ಇಂಡಿಯಾದಲ್ಲಿ ಫಾರಿನ್ ಹೋಗ್ತಾರೆ ಅಂತ ವಿಷಯಗಳಿದ್ರೆ ಅಲ್ಲೇ ಬರಲ್ಲ ವಾಪಸ್ ಬಂದ್ರು ಈ ಹೊಸಬರು ವೆಯ್ಟ್ ಮಾಡ್ತಾರೆ ನೋಡಿ, ಅವ್ರಿಗೆಲ್ಲ ಒಳ್ಳೆ ಕೆಲಸ ಸಿಗ್ತವೆ ಫಾರಿನ್ನಲ್ಲಿ, ಪ್ಲಾನ್ ಮಾಡ್ಕೊಂಡು ಮುಂದೆ ಹೋಗ್ಕೋಬಹುದು. ಆ ಥರ ಏನೇನು ಡಾಕ್ಯುಮೆಂಟ್ ಬೇಕೋ ರೆಡಿ ಮಾಡ್ಕೊಳ್ಳಿ ಸರ್. ನೆಕ್ಸ್ಟ್ ಆರ್ಟಿಸ್ಟಿಕ್ ಲೈನ್, ಫಿಲ್ಮ್ ಲೈನ್, ಬೇರೆ ಯಾವ ಕಲಾವಿದರು ಯಾರು ಇದ್ರು ಅವ್ರಿಗೊಂಥರ ರೆಕಗ್ನಿಷನ್ ಇರ್ತವೆ. ಸೊ ಮೇಜರ್ ಪಾಯಿಂಟ್ಸ್ ಹೇಳಿದ್ದೀನಿ. ಈ ಟೈಮ್ ರಿಷಭ ರಾಶಿನವರಿಗೆ ಧೈರ್ಯವಾಗಿ ಮುಂದುವರಿಸಿ, ಎಲ್ಲ ಒಳ್ಳೆಯದಾಗ್ತದೆ. ಆಲ್ ದಿ ಬೆಸ್ಟ್. ನಮಸ್ಕಾರ. ನಮ್ಮ ಚಾನಲ್ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಸರ್, ಎಲ್ರಿಗೂ ಒಳ್ಳೆಯದಾಗ್ತದೆ. ಥ್ಯಾಂಕ್ ಯು.